ಬಹಳ ಬೇಸರ ಆಗಿರುವಂಥ ವಿಷಯ ಏನಂತ ಕೇಳಿದರೆ, ಮೋಹನ್ ಲಿಂಬಿಕಾಯ್ ಸರ್ ಅವರೊಬ್ಬರು MLC ಆಗಿದ್ದಂಥವರು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಆಗಿದ್ದಂಥವರು, ಹಿರಿಯ ನ್ಯಾಯವಾದಿಗಳು, ಅವರೊಬ್ಬರು ಸ್ವತಃ ವಕೀಲರು ಕೂಡ. ಅದಲ್ಲದೆ ಸಾಕಷ್ಟು ಗೌರವಯುತವಾದಂಥ ಸ್ಥಾನಗಳಲ್ಲಿ ಇದ್ದಂಥವರು. ಅವರು ಹೇಳುವಾಗ ಈ ಪ್ರಕರಣವನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ನ್ಯಾಯಾಲಯಗಳು ಡಿಸ್ಮಿಸ್ ಮಾಡಿದ ಮೇಲೆ, ಅಂದರೆ CBI ಕೊಡುವುದನ್ನು ಡಿಸ್ಮಿಸ್ ಮಾಡಿದ ಮೇಲೆ ಸರ್ಕಾರ ಕೊಟ್ಟಿದೆ, ಅಂದರೆ ದುರುದ್ದೇಶಪೂರ್ವಕವಾಗಿ ಸರ್ಕಾರ ಕೊಟ್ಟಿದೆ ಅನ್ನುವಂಥ ಒಂದು ವಿಷಯವನ್ನು ಅವರು ಹೇಳ್ತಾರೆ. ನಾನು ಮೋಹನ್ ಲಿಂಬಿಕಾಯ್ ಸರ್ ಅವರಿಗೆ ತಮ್ಮ ಮೂಲಕ ನಾನು ಹೇಳಕ್ಕೆ ಬಯಸ್ತೀನಿ, ಸರ್ಕಾರ ಈ CBI ಕೊಡುವಂತಹ ಅಧಿಕಾರ ಇರುವುದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮಾತ್ರ. ಇವನ್ನ ಯಾವುದೇ ಹಂತದಲ್ಲೂ ಯಾವುದೇ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಇದಕ್ಕೆ CBI ತನಿಖೆಗೆ ಒಳಪಡಿಸಬಹುದು. CBI ಅಥವಾ ಬೇರೆ ಒಂದು ತನಿಖೆ ಅದರ ಹೈಯರ್ ತನಿಖೆಗೆ ಒಳಪಡಿಸಬಹುದು. 313 ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ನಮ್ಮ ಅಪ್ಲಿಕೇಶನ್, ನಮ್ಮ ರಿಟ್ ಪಿಟಿಷನ್ ಡಿಸ್ಮಿಸ್ ಆಗಕ್ಕೆ ಕಾರಣ ಏನಂತ ಕೇಳಿದರೆ, 313 ಸ್ಟೇಟ್ಮೆಂಟಿಗೆ ಹೋಗಿದ್ದರಿಂದಾಗಿ, ಅಂದರೆ ಆರೋಪಿತರ ಹೇಳಿಕೆ ತಗೊಳ್ಳೋದಷ್ಟೇ ಬಾಕಿ ಇತ್ತು. ಅದರ ನಂತರ ಆರೋಪಿತರ ಹೇಳಿಕೆ ಬಾಕಿ ಇತ್ತು. ಆ ಸಮಯದಲ್ಲಿ ಬಂದಂಥ ಸರ್ಕಾರ, ಅವತ್ತಿನ ಏನು ಮುಖ್ಯಮಂತ್ರಿಗಳಿದ್ದರು ಸನ್ಮಾನ್ಯ ಯಡಿಯೂರಪ್ಪನವರು, ಅವರು ಏನು ಚುನಾವಣೆ ಸಮಯದಲ್ಲಿ, ಚುನಾವಣೆ ಪೂರ್ವದಲ್ಲಿ ಏನು ಮಾತು ಕೊಟ್ಟಿದ್ರು ಯೋಗೇಶ್ ಗೌಡರ ಕುಟುಂಬಕ್ಕೆ, ಅವರ ತಾಯಿಗೆ ಮತ್ತು ಈ ಭಾಗದ ಜನರಿಗೆ, ಅದರ ಪ್ರಕಾರ ಆ ಪ್ರಕರಣವನ್ನು CBIಗೆ ಹಸ್ತಾಂತರಿಸಿದರು. ಕಾಂಗ್ರೆಸ್ ಇದ್ದಾಗ, BJP ಆಗಿದ್ದಾಗ ಕೊಟ್ಟಿದ್ದು ಭಾಳ ಪರ್ಫೆಕ್ಟ್, ಭಾಳ ಕರೆಕ್ಟ್ ಐತಿ. ಕಾಂಗ್ರೆಸ್ಸಿಗೆ ಬಂದು ಕೂಡಲೇ ಅದು ತಪ್ಪೈತಿ. ಇದು ಮೊನ್ನೆ ಮಾಡಿದಂಥ ಅವರು ಪ್ರತಿಭಟಿಸುವ ವಿರುದ್ಧ ನಾನು ಹೇಳಿದ್ದೀನಿ, ಕಾನೂನು ಪ್ರತಿಭಟಿಸುವ ಹಕ್ಕು ಎಲ್ಲರಿಗೂ ಕೊಟ್ಟಿದೆ. ಆದರೆ ಬೇಸರದ ಸಂಗತಿ ಏನಂತ ಕೇಳಿದರೆ, ಕೊಲೆಯ ಆರೋಪದಲ್ಲಿ ಅಪರಾಧಿಯಾಗಿ ಶಿಕ್ಷೆಗೆ ಒಳಪಟ್ಟಂಥವರ ಪರವಾಗಿ ಇಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ. ಅದು ಬಹಳ ಬೇಸರದ ಸಂಗತಿ. ಅದು ತುಂಬ ಬೇಸರದ ಸಂಗತಿ. ಪ್ರತಿಭಟಿಸಿ ಅವ್ರ ಕುಟುಂಬದ ಪರವಾಗಿ ನಿಂತ್ಕೊಳ್ಳಿ, ಅವರ ಅಭಿಮಾನಿಗಳದಾರ, ಅವ್ರ ಜೊತೆ ನಿಂತ್ಕೊಳ್ಳಿ, ಅವರು ಹೋರಾಟ ಮಾಡಲಿ, ನಾವಿನ್ನು ಬೇಡ ಅನ್ನೋದಲ್ಲ. ಕಾನೂನು ಹೋರಾಟ ಮುಂದುವರಿಲಿ ಅವ್ರದ್ದು. ಈಗಾಗಲೇ ಹೈಕೋರ್ಟಿಗೆ ಹೋಗ್ಯಾರ, ಹೈಕೋರ್ಟು ಸುಪ್ರೀಂ ಕೋರ್ಟಿಗೆ ಹೋಗೋಕೆ ಅವಕಾಶಗಳದಾವ. ನಾನು ಮೊನ್ನೆ ಕೇಳಿದಾಗ ಹೇಳಿದ್ದೀನಿ, ಇದು ಒಂದು ಹಂತದ ಹೋರಾಟ ಮುಗಿದ್ರೆ ಇನ್ನೊಂದು ಹಂತದ ಹೋರಾಟ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ನಡೀತದೆ ಕಾನೂನು ಹೋರಾಟ ಅಂತ ಹೇಳಿದ್ದೇನೆ ನಾನು. ಹೋಗಲಿ, ಬೇಡ ಅಂತ ಹೇಳೋಂಗಿಲ್ಲ. ಆದರೆ ಯಾವ ಮೆಸೇಜನ್ನು ಕೂಡ ಕೊಟ್ಟರೆ ಸಮಾಜಕ್ಕೆ ಇವರಂತ, ನಾವು ಕೊಲೆಗಡಕರ ಪರವಾಗಿದ್ದೀವಿ, ಇನ್ನೊಂದಿಷ್ಟು ಕೊಲೆ ಮಾಡಿರಿ ನಿಮ್ಮ ಪರವಾಗಿ ನಿಂದಿರ್ತೀವಿ ಅಂತೇಳಿ ಮೆಸೇಜ್ ಕೂಡ ಕೊಟ್ಟರೆ ಏನು ಹೇಳ್ತಾರೆ ಅದರಲ್ಲಿ? ನಾವು ನ್ಯಾಯಾಲಯದ ವಿರುದ್ಧ ಅಲ್ಲ ಅಂತೇಳಿ, ಷಡ್ಯಂತ್ರ ಮಾಡಿದವರ ವಿರುದ್ಧ ಅಂತ ಹೇಳ್ತಾರೆ ಇವರು. ಷಡ್ಯಂತ್ರ ಯಾರು ಮಾಡ್ಯಾರ? ನಾನು ಹೇಳಿಬಿಡ್ತೀನಿ ಇದರೊಳಗಡೆ ಷಡ್ಯಂತ್ರ ಯಾರ್ಯಾರು ಮಾಡ್ಯಾರ, ಹೆಂಗೆ ಷಡ್ಯಂತ್ರ ಮಾಡ್ಯಾರ ಅಂತೇಳಿ. ಷಡ್ಯಂತ್ರ ಮಾಡಿದವರು ವಿನಯ್ ಕುಲಕರ್ಣಿ ಅವರು. ಮೊಟ್ಟ ಮೊದಲಿಗೆ ಷಡ್ಯಂತ್ರ ಮಾಡಿ ಇವನು ಕೊಲೆ ಮಾಡಿಸಿದ್ದು, ಅದಾದ ಮೇಲೆ ಯೋಗೇಶ್ ಗೌಡನ ಕೊಲೆ ಮಾಡಿಸಿದ್ದು, ಅದಾದ ಮೇಲೆ ಗುರುನಾಥ ಗೌಡನ ಜೊತೆ ಹೊಂದಾಣಿಕೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು, ಅದಾದ ಮೇಲೆ ಅವರ ಶ್ರೀಮತಿ ಯೋಗೇಶ್ ಗೌಡರ ಶ್ರೀಮತಿಯವ್ರನ್ನ ಹೈಜಾಕ್ ಮಾಡಿ ತೊಗೊಂಡೋಗಿದ್ದು, ಅದಲ್ಲದನ ಸಾಕಷ್ಟು ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿ ಅದನ್ನು ಹಣ ಕೊಟ್ಟು ಅಧಿಕಾರದ ಬಲ ತೋರಿಸಿ ಅವರನ್ನು ತೊಗೊಂಡು ಹೋಗಿ ಡೈರಿ ಕರ್ಕೊಂಡೋಗಿ ಬ್ರೀಫ್ ಮಾಡಿ ಕರ್ಕೊಂಡೋಗಿ ಕೋರ್ಟ್ನಾಗೆ ಹಾಸ್ಟೆಲ್ ಮಾಡಿಸಿದ್ದು, ಮತ್ತು CBIಗೆ ಹೋಗಿ ಇವರು ಅರೆಸ್ಟ್ ಆಗಿ ಹೋದ ಮೇಲೂ ಸಹ ವಾಪಸ್ ಬಂದು ಬೇಲ್ ಮೇಲೆ ವಾಪಸ್ ಬಂದರೂ ಸುಧಾರಣೆ ಆಗಲಿಲ್ಲ. ಅಲ್ಲಿನೂ ಸಹ ಸಾಕಷ್ಟು ಸಾಕ್ಷಿಗಳನ್ನು ಒತ್ತಡ ಹಾಕಿ ಸಾಕ್ಷಿಯನ್ನು ಹೇಳಿಸುವಂಥ ಪ್ರಯತ್ನ ಮಾಡಿದಾಗ, ಹಣ ಕೊಟ್ಟು ಹೇಳಿಸುವಂಥ ಪ್ರಯತ್ನ ಮಾಡಿದಾಗ ಅದು CBI ಗಮನಕ್ಕೆ ಬಂದು ಅದು ಟ್ರ್ಯಾಪ್ ಆಗಿ ಕೋರ್ಟ್ ನ್ಯಾಯಾಲಯದ ಮುಂದೆ ಬಂದಾಗ ಮತ್ತೆ ಸುಪ್ರೀಂ ಕೋರ್ಟ್ ಇವರ ಬೇಲನ್ನು ಕ್ಯಾನ್ಸಲ್ ಮಾಡಿ ಮತ್ತೆ 9 ತಿಂಗಳು ಜೈಲಿಗೆ ಕಳಿಸ್ತು.